ಪಾಠ 16 ಕೈ ತೊಳೆಯಬೇಕು. ಸಂಜೆ ಆಯಿತು. ಆಶಾ ಮತ್ತು ಉದಯ ಶಾಲೆಯಿಂದ ಮನೆಗೆ ಬಂದರು. ಅಮ್ಮ ಬಾಗಿಲಲ್ಲಿ ನಿಂತಿದ್ದರು. ಮನೆಗೆ ಬರುತ್ತಲೇ ಉದಯನಿಗೆ ತುಂಬಾ ಹಸಿವು. ಉದಯ: ಅಮ್ಮ, ತಿನ್ನಲು ತಿಂಡಿ ಕೊಡು. ಆಶಾ: ಅಮ್ಮ, ಉದಯ ಕೈಕಾಲು ತೊಳೆದಿಲ್ಲ. ಉದಯ: ನನಗೆ ಹಸಿವಾಗುತ್ತಿದೆ, ಮೊದಲು ತಿಂಡಿ ತಿನ್ನುವೆ. ಅಮ್ಮ: ಬೇಡ, ಮೊದಲು ಕೈ ಕಾಲು ತೊಳೆ. ಉದಯ: ಕೈ ಏಕೆ ತೊಳೆಯಬೇಕು? ಅಮ್ಮ: ನಿನ್ನ ಕೈ ಕೊಳಕು ಆಗಿರುತ್ತದೆ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಆಶಾ: ಹೊರಗಿನ ವಸ್ತುಗಳನ್ನು ಮುಟ್ಟಿದಾಗ ಕೈಯಲ್ಲಿ ರೋಗಾಣುಗಳು ಸೇರುತ್ತವಂತೆ. ಚೆನ್ನಾಗಿ ಕೈ ತೊಳೆದರೆ ಕೈ ಶುಚಿಯಾಗುತ್ತದೆ. ಅಮ್ಮ: ಹೋಗು, ಕೈ ತೊಳೆದು ಬಾ. ಆಶಾ: ತಿಳಿಯಿತಾ ಉದಯ, ತಿನ್ನುವ ಮೊದಲು ಕೈ ತೊಳೆಯಲೇಬೇಕು. ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಉದಯ: ಸರಿ, ನಾನು ಈಗಲೇ ಕೈ ತೊಳೆಯುತ್ತೇನೆ. ಅಮ್ಮ: ನನ್ನ ಮಕ್ಕಳು ಬುದ್ಧಿವಂತರು. ನನ್ನ ಮಕ್ಕಳು ಆರೋಗ್ಯವಂತರು. ಆಶಾ, ಉದಯ ಕೈ ಕಾಲು ಮುಖ ತೊಳೆದರು. ಅಮ್ಮ ತಿಂಡಿ ಹಾಲು ಕೊಟ್ಟರು. ಮಕ್ಕಳು ತಿಂಡಿ ತಿಂದರು, ಹಾಲು ಕುಡಿದರು.